ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಶಿವರಾತ್ರಿ ಹಬ್ಬಕ್ಕೆ ಉರ್ದಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಶಿವರಾತ್ರಿ ಹಬ್ಬ ಅಂದರೆ ತಂಬಿಟ್ಟೆ ಶಿವನಿಗೆ ನೈವೇದ್ಯಕ್ಕೆಲ್ಲ ಇಡೋದು. ತಿಂಗಳಾನ್ಗಟ್ಲೆ ಇಟ್ಕೊಳ್ಬೋದು, ಏನು ಹಾಳಾಗಲ್ಲ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ನಾನು. 1 ಕಪ್ಪಷ್ಟು ಹುರ್ಗಡ್ಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹಸಿ ವಾಸನೆ ಇರಬಾರ್ದು, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಹುರ್ಕೊಳ್ಬೇಕು. ಈಗ ಆಗಿದೆ ಹುರಿದಿದ್ದು. ಮತ್ತು ಹುರ್ಗಡ್ಲೆ ಏನು ಜಾಸ್ತಿ ಹುರಿಬೇಕಾಗಿಲ್ಲ, ಆಲ್ರೆಡಿ ಅದು ಹುರಿದೇ ಇದಾಗಿರುತ್ತೆ. ಸುಮ್ಮನೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಪ್ಪದು ಎಳ್ಳು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಎಳ್ಳು ಜಾಸ್ತಿ ಹಾಕ್ಬಾರ್ದು, ಎಳ್ಳದೇ ಫ್ಲೇವರು ತಿನ್ನೋಕ್ಕಾಗಲ್ಲ. ತುಂಬ ಅದೇ ಘಾಟ್ ಥರ ಇದಾಗುತ್ತೆ. ಸ್ವಲ್ಪ ಹಾಕ್ಕೊಳ್ಬೇಕು ಎಳ್ಳು. ಈಗ ಕೊಬ್ಬರಿ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ, ತುರ್ತ್ಕೊಂಡಿರೋಂಥದ್ದು. ಈ ಕೊಬ್ಬರಿ ಹುರಿಬೇಕಾದ್ರೆ ಸ್ವಲ್ಪ ಉರಿ ಲೋ ಫ್ಲೇಮಲ್ಲಿ ಇದ್ದರೆ ಸರಿ, ಇಲ್ಲಾಂದರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಆ ಬಾಣಲಿ ಬಿಸಿಗೆ ಆಗುತ್ತೆ. ನೋಡಿ, ನಾನು ಸಿಮ್ಮಲ್ಲಿ ಇಟ್ಟೆ ಮಾಡಿರೋದು. ಕಲರ್ ಎಲ್ಲ ಚೇಂಜ್ ಆಗ್ತಾಯಿದೆ. ಎಲ್ಲ ಹುರಿದು ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನೋಡಿ, ಆಯ್ತೀಗ. ಈಗ ಅಕ್ಕಿ ಹಿಟ್ಟು, ನಾನು ಇಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿನೇ ಹುರಿದ್ಬಿಟ್ಟು ಮಾಡ್ಬೋದು. ಅಕ್ಕಿ ಹುರಿದು ಮಾಡೋಂಗಿಲ್ಲ ಅಂದರೆ ಮನೇಲಿ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟಲ್ಲೇ ಈ ಥರ ಮಾಡ್ಕೊಳ್ಬೋದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನಾವು ಹಿಟ್ಟು ಇದು ಹೆಂಗೆ ಹುರಿತೀವೋ ಆ ಥರ ಬರುತ್ತೆ ಉಂಡೆ. ನೋಡಿ, ಆಯಿತು. ಈಗ ಬೆಲ್ಲ 1.5 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1.5 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಮುಣ್ಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಬೆಲ್ಲ ಕರಗಿಸ್ಕೊಳ್ಬೇಕು. ನೋಡಿ, ಈ ಥರ ಕರಗಿಸ್ಕೊಂಡ್ರೆ ಈಗ ಸೋದಿಸ್ಕೊಳ್ಬೇಕು. ಅದರಲ್ಲಿ ಏನಾದರೂ ಸ್ವಲ್ಪ ಡಸ್ಟ್ ಥರ ಏನಾದರೂ ಇರುತ್ತೆ. ಹಾಗೆ ಮಾಡಿದ್ರೆ ತಿನ್ನಬೇಕಾದ್ರೆ ಏನಾದರೂ ಸ್ವಲ್ಪ ಮಣ್ಣು ಆ ಥರ ಸಿಗುತ್ತೆ. ಅದಕ್ಕೆ ನೋಡಿ, ಈ ಥರ ಮಾಡಿದ್ರೆ ನೀಟಾಗಿರುತ್ತೆ. ಈಗ ಸೋದಿಸಿದ ನಂತರ ನಾನು ಅದೇ ಬಾಣಲಿಗೆ ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದೇಳೆ ಥರ ಸ್ವಲ್ಪ ಪಾಕ ಬರಬೇಕು. ಅದು ಕಾಯಿ ಹೊತ್ತಿಗೆ ನೋಡಿ, ಇದನ್ನು ರುಬ್ಕೊಳ್ಬೇಕು. ಸರಿ, ಮಿಕ್ಸಿಗೆ ಪೌಡ್ರ್ ಮಾಡ್ಕೊಳ್ಬೇಕು. ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಎಳ್ಳು ತಣ್ಣಗಾದ ಮೇಲೇ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಕೊಬ್ಬರಿ, ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ ಏಲಕ್ಕಿ. ಸುಮ್ಮನೆ 1 ರೌಂಡಷ್ಟು ತಿರುಗಿಸಿದ್ರೆ ಸಾಕಾಗುತ್ತೆ. ತರಿ ಇರಬೇಕು, ನೈಸಾಗಿರಬಾರ್ದು. ನೋಡಿ, ಅದಕ್ಕೆ ನೋಡಿ ಅಕ್ಕಿ ಹಿಟ್ಟು ಅಷ್ಟೇ ತಣ್ಣಗಾಗಿದೆ. ಈಗ ನೋಡಿ, ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ರೆಡಿ ಮಾಡಿ ಇಟ್ಟಿದ್ರೆ ಅಲ್ಲಿ ಬೆಲ್ಲದ್ದು ಪಾಕ ಬಂದಿದ ತಕ್ಷಣವೇ ಹಾಗೆ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ತುಂಬ ಪಾಕ ಏನು ಬರೋದು ಬೇಡ, ಸ್ವಲ್ಪ ಒಂದೇಳೆ ಪಾಕ ಥರ ಇದ್ದರೆ ಸರೋಗುತ್ತೆ. ನೋಡಿ, ನೀರಿಗೆ ಹಾಕಿದ್ರೆ ಒಂದು ಸ್ವಲ್ಪ ಅಲ್ಲೇ ಆ ಥರ ಒಂದು ಹತ್ರನೇ ಇರಬೇಕು. ನೋಡಿ, ಆಗಿದೆ ಈಗ. ನೋಡಿ, ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗಟ್ಟಿ ಪಾಕ ತೆಗೆದುಬಿಟ್ರೆ ಉಂಡೆಗಳು ತುಂಬ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಏನಾದರೂ ತೊಗೊಂಡು ಹೊಡಿಬೇಕು, ಅಷ್ಟು ಗಟ್ಟಿಯಾಗುತ್ತೆ. ಒಂದೇಳೆ ಪಾಕ ಥರ ಅಂದರೆ ಏನಾಗಲ್ಲ, ಸಾಫ್ಟಾಗೇ ಇರುತ್ತೆ ತಿನ್ನಬೇಕಾದ್ರೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಉಂಡೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ತಗೊಂಡು ನೋಡಿ, ಈ ಥರ ಮಾಡಿಕೊಂಡ್ರೆ ತಿಂಗಳಾನ್ಗಟ್ಲೆ ಇಟ್ಕೊಳ್ಬೋದು, ಏನು ಹಾಳಾಗಲ್ಲ. ನೋಡಿ, ಇನ್ನೂ ದಪ್ಪ ಸೈಜು ಮಾಡ್ಬೋದು. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ. ಶಿವರಾತ್ರಿ ಹಬ್ಬಕ್ಕೆ
ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.